ಹಲೋ ಫ್ರೆಂಡ್ಸ್, ಎಲ್ಲೋ ನಮಸ್ಕಾರ. ವೆಲ್ಕಮ್ ಟು MHNB ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಪ್ರಾಡಕ್ಟ್ ಅನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೇವೆ. ಅದು ಬಂದ್ಬಿಟ್ಟು ರೆಡ್ಮಿ ನೋಟ್ 10 ಹೊಸದಾಗಿ ಲಾಂಚ್ ಆಗಿದಲ್ಲ ಆ ಪ್ರಾಡಕ್ಟ್. ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್. ಇದು ಪ್ರೈಸ್ ಬಂದ್ಬಿಟ್ಟು 11,998 ರೂಪಾಯಿ, ಅಂದ್ರೆ ರೌಂಡ್ ಅಮೌಂಟ್ 12,000 ರೂಪಾಯಿ. ಸೊ ಇವಾಗ ಇದನ್ನ ಅನ್ಬಾಕ್ಸ್ ಮಾಡೋಣ. ಈ ಒಂದು ಪ್ರಾಡಕ್ಟ್ ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಬೈ ಮಾಡ್ಕೋಬಹುದು. ನೋಡಿ, ಬಿಲ್ ಇದೆ. GST ಎಲ್ಲ ಕೂಡಿ ಆ್ಯಡ್ ಆಗಿ 11,998 ರೂಪಾಯಿ. ಸೊ ಮೇಲಿನ ಬಾಕ್ಸ್ ಅಂತ ತೆಗೆಯೋಣ. ಇದನ್ನು ಆಲ್ರೆಡಿ ಸ್ಯಾನಿಟೈಸ್ ಮಾಡಿದ್ದೀವಿ ನಾವು. ಸೊ ಈ ಬಾಕ್ಸ್ ಅಲ್ಲಿ ಏನಿಲ್ಲ. ರೆಡ್ಮಿ ನೋಟ್ 10 ಮೇಡ್ ಇನ್ ಇಂಡಿಯಾ. ಕಾಂಬಿನೇಷನ್ ಬಂದ್ಬಿಟ್ಟು 464 ಕಾಂಬಿನೇಷನ್. ಕಲರ್ ಬಂದ್ಬಿಟ್ಟು ಅಕ್ವಾ ಗ್ರೀನ್. ನೋಡಿ, ಇದು ಅಕ್ವಾ ಗ್ರೀನ್. ಇವಾಗ ಇದನ್ನ ಓಪನ್ ಮಾಡೋಣ. ಪಾಸ್ ಮಾಡ್ಕೊಂತೀನಿ. ಅದು ಲೆಟರ್ ಇಲ್ಲಿದೆ. ನನ್ನ ಫೋನು ರೆಡ್ಮಿ ನೋಟ್ 10 ಫೋನನ್ನು ಆಮೇಲೆ ನೋಡೋಣ. ಬಾಕ್ಸ್ ಏನೇನು ಇನ್ಕ್ಲೂಡ್ ಆಗಿದೆ ನೋಡೋಣ. ಬಾಕ್ಸ್ ಅಲ್ಲಿ ಏನೇನು ಇನ್ಕ್ಲೂಡ್ ಮಾಡಿದ್ದಾರೆ. ಒಂದು ಸಿಮ್ ಇಂಜೆಕ್ಟ್ ಕೊಟ್ಟಿದ್ದಾರೆ. ಆಮೇಲೆ ಯೂಸರ್ ಮ್ಯಾನ್ಯುವಲ್, ಅದರೊಂದಿಗೆ ಕೇಸ್ ಕೊಟ್ಟಿದ್ದಾರೆ. ವೈಟ್ ಕಲರ್ ಇದೆ. ವೈಟ್ ಕಲರ್ ಕೇಸ್ ಕೊಟ್ಟಿದ್ದಾರೆ. ಸಾಫ್ಟ್ ಇದೆ ಅಂತ ಹೇಳ್ಬೋದು. ಅದರೊಂದಿಗೆ ಟೈಪ್ ಸಿ ಚಾರ್ಜರ್. ಸ್ನೇಹಿತರೆ, ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಇದು 33 ವೋಲ್ಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಇದೆ. ಹಾಗೂ ಟೈಪ್ ಸಿ ಕೇಬಲ್ ಬಂದ್ಬಿಟ್ಟು ಟೈಪ್ ಸಿ ಇದೆ. ಕೇಬಲ್ ಟೈಪ್ ಸಿ, ಚಾರ್ಜಿಂಗು 33 ವೋಲ್ಟ್ ಫಾಸ್ಟ್ ಚಾರ್ಜಿಂಗ್ ಇದೆ. ಸೊ ನಿಮ್ದು ಫೋನು ತುಂಬಾ ಬೇಗನೆ ಚಾರ್ಜ್ ಆಗುತ್ತೆ. ಇವಾಗ ಫೋನನ್ನು ನೋಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಫೋನನ್ನು ಒಂದು ಕವರನ್ನು ತೆಗೆಯೋಣ. ರೆಡ್ಮಿ ನೋಟ್ 10. ಇದರ ಒಂದು ಕ್ಯಾಮರಾ ಲುಕ್ ತುಂಬಾ ಪ್ರೀಮಿಯಂ ಆಗಿದೆ. ಓಹೋ, ಇದು ಅಕ್ವಾ ಗ್ರೀನ್ ಕಾಂಬಿನೇಷನ್ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಕ್ಯಾಮ್ರಾ ಬಂದ್ಬಿಟ್ಟು ಟ್ರಿಪಲ್ ಕ್ಯಾಮ್ರಾ, ಹಾಗೂ ಅದರೊಂದಿಗೆ ಒಂದು ಫ್ಲ್ಯಾಶ್ ಬರುತ್ತೆ. ಕ್ಯಾಮ್ರಾದಲ್ಲಿ ನಿಮಗೆ ಯಾವ್ಯಾವ ಕಾಂಬಿನೇಷನ್ ಸಿಗುತ್ತಪ್ಪ ಅಂದರೆ 48 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಸಿಗುತ್ತೆ. ಆಮೇಲೆ ನಿಮಗೆ ಫ್ರಂಟ್ ಕ್ಯಾಮ್ರಾ 13 ಮೆಗಾ ಪಿಕ್ಸೆಲ್ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಸೂಪರ್ ಅಮೋಲ್ಡ್ ಸ್ಕ್ರೀನ್ ಹೊಂದಿದೆ. ಆಮೇಲೆ ಸೈಡ್ ಫಿಂಗರ್ ಪ್ರಿಂಟ್ ಇದೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟು. 5000 mAh ಬ್ಯಾಟ್ರಿ. 5000 mAh ಬ್ಯಾಟ್ರಿ ಇದೆ. ಅದರೊಂದಿಗೆ ಇನ್ನೂ ಹಲವಾರು ವಿಶೇಷತೆಗಳು ಇವೆ. ಅದನ್ನ ನಾವು ಓಪನ್ ಮಾಡಿಬಿಟ್ಟು ನೋಡೋಣ. ನಮ್ಮ ಫೋನ್ ಬಂದ್ಬಿಟ್ಟು 464 ಕಾಂಬಿನೇಷನ್. ಅದರೊಂದಿಗೆ 6.43 ಇಂಚ್ ಫುಲ್ ಎಚ್ ಡಿ ಒಂದಿಗೆ ಸೂಪರ್ ಅಮೋಲ್ಡ್ ಇದೆ. ಬ್ಯಾಕ್ ಅಲ್ಲಿ ಮೇನ್ ಕ್ಯಾಮ್ರಾ 48 ಮೆಗಾ ಪಿಕ್ಸೆಲ್ಸ್, ಅದರ್ಸ್ 8 ಮೆಗಾ ಪಿಕ್ಸೆಲ್ಸ್ ಹಾಗೂ 2 ಮೆಗಾ ಪಿಕ್ಸೆಲ್ಸ್, ಇನ್ನೊಂದು 2 ಮೆಗಾ ಪಿಕ್ಸೆಲ್ಸ್. ಅದರೊಂದಿಗೆ ಫ್ರಂಟ್ 13 ಅಂದ್ರೆ 13 ಮೆಗಾ ಪಿಕ್ಸೆಲ್ಸ್ ಇದೆ. ಕಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 678 ಆಕ್ಟಾ ಕೋರ್ ಪ್ರೊಸೆಸರ್ ಇದೆ. 2.3 GHz ಪ್ರೊಸೆಸರು ಅದರೊಂದಿಗೆ ಈ ಫೋನ್ ಬರುತ್ತೆ. ತುಂಬಾ ಸ್ಮೂತ್ ಇದೆ, ಲೈಟ್ ವೇಟ್ ಆಗಿದೆ. ಆಮೇಲೆ ಇದರ ಒಂದು ಇನ್ಬಿಲ್ಟ್ MI ಪ್ರೊಸೆಸರ್ 12 ಬರುತ್ತೆ. ಸೊ ಇವಾಗ ಸೆಟಪ್ ಮಾಡೋಣ ನಮ್ಮ ಫೋನನ್ನು. ಲ್ಯಾಂಗ್ವೇಜ್ ಇಂಗ್ಲಿಷ್, ಇಂಡಿಯಾ. ಸೆಟ್ಟಿಂಗ್ ರೀಸನ್ ಲ್ಯಾಂಗ್ವೇಜ್ ಇಂಡಿಯಾ. ಸೊ ತುಂಬಾ ಲೈಟ್ ವೇಟ್ ಆಗಿದೆ ಅಂತ ಹೇಳ್ಬೋದು. 5000 mAh ಬ್ಯಾಟ್ರಿ ಇದ್ರೂ ಕೂಡ ತುಂಬಾ ಲೈಟ್ ವೇಟ್ ಆಗಿದೆ. ಅಕ್ಸೆಪ್ಟ್ ಅಂಡ್ ಅಗ್ರಿ, ಕಂಟಿನ್ಯೂ. ಸಿಮ್ ಇಲ್ಲ, ಸಿಮ್ ಆಮೇಲೆ ಹಾಕ್ಬಿಟ್ಟು ಚೆಕ್ ಮಾಡೋಣ. skip.
ಅಕ್ಸೆಪ್ಟ್. ಫಿಂಗರ್ ಪ್ರಿಂಟ್ ಕೂಡ ಆಮೇಲೆ ಸೆಟಪ್ ಮಾಡೋಣ. ಸೆಟಪ್ ಕಂಪ್ಲೀಟ್, ರೆಡಿ ಟು ರಾಕ್. ಆಪ್ಸ್ ಕೂಡ ಲೋಡ್ ಆಗ್ತಾ ಇದೆ. ಸೊ ಇದು ಫಸ್ಟ್ ಟೈಮ್ ಅಷ್ಟೇ. ಆಮೇಲೆ ಓಪನ್ ಆದ ನಂತರ ಕ್ವಿಕ್ ಆಗಿ ಆಪ್ ಕೂಡ ರೆಸ್ಪಾನ್ಸ್ ಮಾಡ್ತವೆ. ನೋಡಿ ಸ್ನೇಹಿತರೆ, ಬ್ಯಾಕ್ ಕ್ಯಾಮ್ರಾ 48 ಮೆಗಾ ಪಿಕ್ಸೆಲ್ಸ್ ನೋಡಿ ಎಷ್ಟು ಕ್ಲಿಯರಿಟಿ ಇದೆ. ಅದರ ಜೊತೆಗೆ ಫ್ರಂಟ್ ಕ್ಯಾಮ್ರಾ ಕೂಡ ಓಪನ್ ಮಾಡಿ ನೋಡೋಣ. ಆಪ್ಷನ್ಸ್ ಹೆಚ್ಚಿರುವುದರಿಂದ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ. ಇದು ಫ್ರಂಟ್ ಕ್ಯಾಮ್ರಾ ಕೂಡ ಡಿಸೆಂಟ್ ಆಗಿ ಲುಕ್ ಆಗಿದೆ. ಸೊ ಬ್ಯಾಕ್ ಕ್ಯಾಮ್ರಾ ಕೂಡ ಅಷ್ಟೇ ಡಿಸೆಂಟ್ ಆಗಿದೆ. 48 ಮೆಗಾ ಪಿಕ್ಸೆಲ್ಸ್ ಈ ಬಜೆಟ್ ನಲ್ಲಿ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಆಮೇಲೆ ಆಪ್ ಕೂಡ ಕ್ವಿಕ್ ಆಗಿ ಓಪನ್ ಆಗ್ತವೆ. ಆಪ್ ಎಲ್ಲ ಕ್ವಿಕ್ ಆಗಿ ಓಪನ್ ಆಗ್ತವೆ. ಯೂಸರ್ ಫ್ರೆಂಡ್ಲಿ ಇದೆ ಹಾಗೂ ಸ್ಮೂತ್ ಕೂಡ ಇದೆ. ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.